ವೀಕ್ಷಕರೇ, ಇದೀಗ ನಿಮ್ಮ ಮುಂದೆ ಮತ್ತೊಂದು ಆಶ್ಚರ್ಯಕರವಾದ ಹೊಸ ಆವಿಷ್ಕಾರ. ಅದೇನೆಂದರೆ ಮನುಷ್ಯನ ಅಗತ್ಯವಿಲ್ಲದೆ ತಂತ್ರಜ್ಞಾನದ ಮೂಲಕ ಮಕ್ಕಳನ್ನು ಫ್ಯಾಕ್ಟರಿಯಲ್ಲಿ ತಯಾರಿ ಮಾಡುವುದು. ಹೌದು, ನೀವು ಕೇಳ್ತಾ ಇರೋದು ನಿಜ. ತಾಯಿಯ ಗರ್ಭವಿಲ್ಲದೆ ಮಕ್ಕಳಾಗುವುದು ಸಾಧ್ಯನಾ? ಹೌದು, ಸಾಧ್ಯ. ಕೇವಲ ಒಂದೇ ಒಂದು ಬಟನ್ ಒತ್ತಿದರೆ ಸಾಕು ಮಗುವಿನ ಜನನ ಆಗುವುದೆಂದು ಸೈನ್ಸ್ ಕಮ್ಯುನಿಕೇಟರ್ ಹಾಶಿಮ್ ಅಲ್ ಗೈಲಿ ಹೇಳಿಕೆ. ಈ ನಂಬಲಾರದ ಯೋಜನೆಯ ಹೆಸರು ಎಕ್ಟೋ ಲೈಫ್. ಈ ಯೋಜನೆಯನ್ನು ಮಾಡಲು ಮುಖ್ಯ ಕಾರಣವೇನೆಂದರೆ ಆರೋಗ್ಯ ಸಮಸ್ಯೆಗಳನ್ನು ಅನುಸರಿಸಿ ಗರ್ಭವನ್ನು ತೆಗೆದುಹಾಕಿದ ಮಹಿಳೆಯರಿಗೆ ಇದಲ್ಲದೆ ಜನಸಂಖ್ಯೆ ಬೆಳವಣಿಗೆಯಲ್ಲಿ ತೀವ್ರ ಕುಸಿತ ಹೊಂದಿರುವ ದೇಶಗಳಲ್ಲಿ ಅಂದರೆ ದಕ್ಷಿಣ ಕೊರಿಯಾ, ಬಲ್ಗೇರಿಯಾ ಮತ್ತು ಜಪಾನ್ ನಂತರ ದೇಶಗಳಲ್ಲಿ ಈ ಉಪಕ್ರಮವನ್ನು ಪ್ರಾರಂಭಿಸಲು ಸೂಕ್ತ ಆಧಾರಗಳಿವೆ ಎಂದು ಪರಿಗಣಿಸಲಾಗಿದೆ. ಹಾಶಿಮ್ ಅಲ್ ಗೈಲಿ ಅವರ ಎಕ್ಟೋ ಲೈಫ್ 75 ಅತ್ಯಾಧುನಿಕ ಪ್ರಯೋಗಾಲಯಗಳನ್ನು ಹೊಂದಿರುವ ಒಂದು ದೊಡ್ಡ ಸೈಫೈ ಪ್ರೇರಿತ ಸೌಲಭ್ಯವಾಗಿ ತೆರೆದುಕೊಳ್ಳುತ್ತದೆ. ಪ್ರತಿಯೊಂದು 400 ಬೆಳವಣಿಗೆಯ ಪಾಡ್ಗಳು ಅಥವಾ ಕೃತಕ ಗರ್ಭಗಳನ್ನು ಆಶ್ರಯಿಸುತ್ತದೆ. ಇದು ಮಹಿಳೆಯ ಗರ್ಭಾಶಯದೊಳಗಡೆ ಕಂಡುಬರುವ ನಿಖರವಾದ ಪರಿಸ್ಥಿತಿಗಳನ್ನು ಪುನರ್ವರ್ತಿಸುತ್ತದೆ. ಒಂದೇ ಒಂದು ಸೌಲಭ್ಯವು ವರ್ಷಕ್ಕೆ ಪ್ರಯೋಗಾಲಯದಲ್ಲಿ ಬೆಳೆದ 30,000 ಶಿಶುಗಳಿಗೆ ಸೋಂಕು ಮುಕ್ತ ವಾತಾವರಣದಲ್ಲಿ ಕಾವು ನೀಡಬಹುದು. ಪ್ರತಿ ಬೆಳವಣಿಗೆಯ ಪಾಡ್ ಹೃದಯ ಬಡಿತ, ಆಕ್ಸಿಜನ್ ಸ್ಯಾಚುರೇಷನ್, ತಾಪಮಾನ, ಉಸಿರಾಟ ಮತ್ತು ಬ್ಲಡ್ ಪ್ರೆಷರ್ ಪ್ರಮುಖ ಚಿಹ್ನೆಗಳನ್ನು ಮೇಲ್ವಿಚಾರಣೆ ಮಾಡುವ ಸಂವೇದಕಗಳನ್ನು ಹೊಂದಿರುತ್ತದೆ. ಆದರೆ ಎಐ ವ್ಯವಸ್ಥೆಯು ಭೌತಿಕ ವೈಶಿಷ್ಟ್ಯಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಯಾವುದೇ ಸಂಭಾವ್ಯ ಆನುವಂಶಿಕ ಅಸಹಜತೆಗಳನ್ನು ತೆಗೆದುಕೊಳ್ಳುತ್ತದೆ. ತಂತ್ರಜ್ಞಾನವು ಎಕ್ಟೋ ಲೈಫ್ ಕಾರ್ಯಾಚರಣೆಗಳ ಕೇಂದ್ರದಲ್ಲಿದೆ. ಒಂದು ಕಡೆ ಬೆಳವಣಿಗೆಯ ಪಾಡ್ಗೆ ಇರುವ ಸ್ಕ್ರೀನ್ನ ಮೇಲೆ ಪ್ರತಿಯೊಂದು ಪ್ರಮುಖ ಚಿಹ್ನೆಯನ್ನು ಪ್ರದರ್ಶಿಸಲಾಗುತ್ತದೆ. ಇದು ತಮ್ಮ ಮಗುವಿನ ಆರೋಗ್ಯವನ್ನು ದೂರದಿಂದಲೇ ಟ್ರ್ಯಾಕ್ ಮಾಡಲು ಪೋಷಕರ ಫೋನ್ಗಳಿಗೆ ಕಳಿಸಲಾದ ನೈಜ ಸಮಯದ ಡೇಟಾವನ್ನು ಚಿತ್ರಿಸುತ್ತದೆ. ಅಪ್ಲಿಕೇಶನ್ ಮೂಲಕ ಪೋಷಕರು ಅಭಿವೃದ್ಧಿಯ ಪ್ರತಿಯೊಂದು ಹಂತದ ಉನ್ನತ ರೆಸಲ್ಯೂಷನ್ ಲೈಫ್ ನೋಟವನ್ನು ಆನಂದಿಸಬಹುದು. ಇದು ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಬಹುದಾದ ಬೆಳವಣಿಗೆಯ ಸಮಯವನ್ನು ಒಳಗೊಂಡಿದೆ. ಇಡೀ ಆಪರೇಟಿಂಗ್ ಸಿಸ್ಟಮ್ ನವೀಕರಿಸಬಹುದಾದ ಇಂಧನ ನಿರ್ದಿಷ್ಟವಾಗಿ ಸೌರ್ಯ ಮತ್ತು ಪವನ ಶಕ್ತಿಯ ಮೇಲೆ ಚಲಿಸುತ್ತದೆ. ಇದು ಶೂನ್ಯ ವಿದ್ಯುತ್ ಕಡಿತವನ್ನು ಖಚಿತಪಡಿಸುತ್ತದೆ ಮತ್ತು ಆದ್ದರಿಂದ ಮಗುವಿನ ಇಡೀ ಬೆಳವಣಿಗೆಯುದ್ದಕ್ಕೂ ಅನಿರೀಕ್ಷಿತ ತೊಡಕುಗಳು. ಸ್ವಾಭಾವಿಕ ಹೆರಿಗೆಯು ಮೇಜಿನಿಂದ ಹೊರಗಿರುವುದರಿಂದ ಪ್ರತಿ ಮಗುವನ್ನು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ IVF ಮೂಲಕ ಗರ್ಭಧರಿಸುತ್ತದೆ. ಇದು ಪೋಷಕರು ಮುಕ್ತವಾಗಿ ಅತ್ಯಂತ ಕಾರ್ಯಸಾಧ್ಯವಾದ ಮತ್ತು ಆನುವಂಶಿಕವಾದ ಉತ್ಕೃಷ್ಟವಾದ ಭ್ರೂಣವನ್ನು ರಚಿಸಲು ಆಯ್ಕೆ ಮಾಡಲು ಮತ್ತು ಯಾವುದೇ ಜೈವಿಕ ಅಡೆತಡೆಗಳಿಲ್ಲದೆ ಶಿಶುವಿಗೆ ಬೆಳವಣಿಗೆಯ ಅವಕಾಶಗಳನ್ನು ನೀಡುತ್ತದೆ ಎಂದು ಅನುಮತಿಸುತ್ತದೆ. ಪ್ರತಿಯೊಂದು ಆರ್ಟಿಫಿಷಿಯಲ್ ಸಂಗೀತವನ್ನು ನುಡಿಸುವ ಅಥವಾ ಹುಟ್ಟಲಿರುವ ಮಗುವಿನ ಪೋಷಕರ ಧ್ವನಿಗಳನ್ನು ರವಾನಿಸುವ ಆಂತರಿಕ ಸ್ಪೀಕರ್ಗಳನ್ನು ಸಹ ಅಳವಡಿಸಲಾಗಿದೆ. ಇದಲ್ಲದೆ ಆರೋಗ್ಯಕರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಬೆಂಬಲಿಸಲು ಶಿಶುಗಳನ್ನು ಸ್ಥಿರವಾಗಿ ಮತ್ತು ಸುಸ್ಥಿರವಾಗಿ 2 ಕೇಂದ್ರೀಯ ಜೈವಿಕ ರಿಯಾಕ್ಟರ್ಗಳಿಂದ ನಿರ್ವಹಿಸಲಾಗುತ್ತದೆ. ಮೊದಲ ಬಯೋರಿಯಾಕ್ಟರ್ ಪೋಷಕಾಂಶಗಳು, ಪ್ರಮುಖ ಹಾರ್ಮೋನ್ಗಳು, ಪ್ರತಿಕಾಯಿಗಳು, ಬೆಳವಣಿಗೆಯ ಅಂಶಗಳು, ಆಕ್ಸಿಜನ್ ಮತ್ತು ಎಮಿಯಾಟಿಕ್ ತರಹದ ದ್ರಾವಣಗಳನ್ನು ಆರ್ಟಿಫಿಷಿಯಲ್ ಒಕ್ಕಳ ಬಳ್ಳಿಯ ಮೂಲಕ ಪಂಪ್ ಮಾಡಲಾಗುತ್ತದೆ. ಪ್ರತಿ ಮಗುವು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಪೋಷಕಾಂಶಗಳನ್ನು ಪಡೆಯುತ್ತದೆ. ಜೊತೆಗೆ ಎರಡನೇ ಬಯೋರಿಯಾಕ್ಟರ್ ಕೃತಕ ಹೊಕ್ಕಳ ಬಳ್ಳಿಯ ಮೂಲಕ ಬಿಡುಗಡೆಯಾದ ಮಗುವಿನ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಮರುಬಳಕೆ ಮಾಡುತ್ತದೆ. ಕೃತಕ ಗರ್ಭದಲ್ಲಿ ಭ್ರೂಣವನ್ನು ಅಳವಡಿಸುವ ಮೊದಲು 300ಕ್ಕೂ ಹೆಚ್ಚು ಜೀನ್ಸ್ಗಳನ್ನು ಬದಲಾಯಿಸುವ ಸ್ವಾತಂತ್ರ್ಯವನ್ನು ಪೋಷಕರಿಗೆ ನೀಡುವ ಎಲೈಟ್ ಪ್ಯಾಕೇಜ್ ಆಗಿ ಕಸ್ಟಮೈಸೇಷನ್ ಅನ್ನು ನೀಡಲಾಗುತ್ತದೆ. ಕೂದಲು ಮತ್ತು ಕಣ್ಣಿನ ಬಣ್ಣವನ್ನು ಆಯ್ಕೆ ಮಾಡುವುದರಿಂದ ಹಿಡಿದು ಎತ್ತರ, ಬುದ್ಧಿಮತ್ತೆಯ ಮಟ್ಟ ಮತ್ತು ಸ್ಕಿನ್ ಟೋನ್ನವರೆಗೂ ಆನುವಂಶಿಕವಾಗಿ ಬಂದ ಯಾವುದೇ ರೋಗಗಳನ್ನು ಸರಿಪಡಿಸಲು ನೀವು ಇದನ್ನು ಬಳಸಬಹುದಂತೆ. ಸೈಫೈ ಅನುಭವವನ್ನು ಪ್ರಯೋಗಾಲಯದ ಗೋಡೆಗಳ ಆಚೆಗೂ ಸಹ ಒದಗಿಸಬಹುದು. ಹೆಚ್ಚು ನಿಕಟವಾದ ಆದ್ಯತೆ ನೀಡುವ ಪೋಷಕರು ಮನೆಯಲ್ಲಿ ತಮ್ಮದೇ ಆದ ಬೆಳವಣಿಗೆಯ ಪಾಡ್ಗಳನ್ನು ಸ್ಥಾಪಿಸಲು ಆಯ್ಕೆ ಮಾಡಬಹುದು. ಇದು ದೀರ್ಘಕಾಲೀನ ಬ್ಯಾಟರಿಗಳೊಂದಿಗೆ ಮಿನಿಯೇಚರ್ಡ್ ಬಯೋರಿಯಾಕ್ಟರ್ಗಳಿಂದ ಬೆಂಬಲಿತವಾಗಿದೆ. ಈ ಮನಸ್ಸನ್ನು ಬಗ್ಗಿಸುವ ಆದರೆ ಸಂಭವನೀಯ ಭವಿಷ್ಯದ ಸನ್ನಿವೇಶದ ನಡುವೆ ಆರಾಮ್ ಮತ್ತು ಸುರಕ್ಷತೆಯ ಹೆಚ್ಚುವರಿ ಪದರವನ್ನು ಸೇರಿಸುತ್ತದೆ.